ಈ ಜೀವನದ ಉತ್ತುಂಗದ ಸ್ಥಿತಿ ಏನು? ಇದರ ನಿಜವಾಗ್ಲೂ ಎಲ್ಲರೂ ಕೂಡ ದೇವರು ದಿಂಡ್ರು ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ದೇವ್ರು ಇದಾನ? ನಿಜವಾಗ್ಲೂ ಸತ್ವ ಅನ್ನೋದಿದೆಯಾ? ನನಗೆ ಆ ಮಂತ್ರವನ್ನು ಪಠಿಸಿದಾಗ ಫಸ್ಟು ನಾನು ಯಾವುದೇ ವ್ಯಕ್ತಿಗಳು ನನ್ನ ಮುಂದೆ ನಿಂತಾಗಲೂ ಕೂಡ ಅವನು ಹಿಂಗೋ ಹಂಗೋ ಈ ಥರದ ದ್ವಂದ್ವದ ವಿಚಾರಗಳೇ ನನ್ನಲ್ಲಿ ನಿಲ್ತೋಯ್ತು. ನನ್ನದೊಂದು ವೇಳೆ, ನಿಮ್ಮದೊಂದು ವೇಳೆ ಅಷ್ಟೇ. ವೈರಾಗ್ಯ ಅಂದರೆ ಏನಂತ ತಿಳ್ಕೊಂಡಿದ್ದು ಎಲ್ಲರನ್ನೂ ಬಿಟ್ಟು ಹೋಗೋದು. ಇಲ್ಲ, ತಪ್ಪು ತಿಳುವಳಿಕೆ ಅದು. ನಮ್ಮಲ್ಲೂ ಕೂಡ ಈ 7 ಸೆನ್ಸ್ ಈ ಜಾತಕಗಳನ್ನೆಲ್ಲ ಹೇಳೋ ಅಂಥ ವ್ಯಕ್ತಿಗಳೇ ಇದ್ದಾರೆ. ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡೋ ಅಂತ ಒಂದು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳಿಗೆ ಮಗ ಈಗ ಆಗಿ ಹೋದ್ರಲ್ಲ, ಗುರೂಜಿಯವರು ಹೇಳಿದ್ರು ನಾನು ಇಲ್ಲಿ ಬೆಳೀತಾ ಇದ್ದೀನಿ ನಿಮ್ಮ ಹಾಗೆ. ಈಗ ಅವಾಗನಿಂದ ಕೂತ್ಕೊಂಡು ಕೇಳಿದಾಗ ಬಹುಶಃ ಇವರು ಆ ದಿಸೆಯಲ್ಲಿ ಹೋಗ್ತಾ ಇದ್ದಾರೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಆಧ್ಯಾತ್ಮದ ಬೆಳೆಯನ್ನು ಬೆಳೀತಾ ಇದ್ದೀವಿ ಅಂದರು. ಇದು ಎಂಥ ದೊಡ್ಡ ಮಾತು ಅಂತಂದರೆ ನಿಜಕ್ಕೂ ಅದಕ್ಕೆ ನಾವೇನೋ ಅರ್ಥ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂಥ ಬೆಳೆಯನ್ನು, ಅಂಥ ಒಂದು ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಇದು ಒಂದು ಪವಾಡ. ಶುರುವಾದ ಮೇಲೆ ನನಗೆ ಎದ್ದೇಳಕ್ಕೆ ಮನಸ್ಸೇ ಬರಲಿಲ್ಲ. ಆ ಒಂದು ದೃಷ್ಟಿನಲ್ಲಿ ಈ ಒಂದು ಪವಾಡ ರೂಪದಲ್ಲಿ ಇದು ನಡೀತಾ ಇದೆ. ಇದು ಹಿಂಗೆ ಸಾಗಲಿ. ನಮ್ಮ ಗುರೂಜಿಯವ್ರನ್ನ ಈ ಮಟ್ಟಕ್ಕೆ ಬೆಳೆದಿರಲ್ಲ ಅಂತ ನಾವು ಅವರನ್ನು ನೋಡ್ತಕ್ಕಂಥ ಒಂದು ಭಾಗ್ಯನೂ ನನಗೆ ಇವತ್ತು ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲೆ ಕುಳಿತಿರ್ತಕ್ಕಂತಹ ವಿಶ್ವೇಶ್ವರ ಸಜ್ಜನರವರಿಗೂ ಗುರೂಜಿ ಅಂತಲೇ ಹೇಳಬೇಕು ಅವ್ರನ್ನ. ಮತ್ತು ಡಾಕ್ಟರ್ ವಿಜಯ ಅಂಗಡಿಯವರಿಗೂ ಕೂಡ ನನ್ನ ಅನಂತ ವಂದನೆಗಳು. ನನ್ನ ಜಮೀನು ಮತ್ತು ನನ್ನ ಕೃಷಿನೇ ಬೇರೆ. ಅದಕ್ಕಾಗಿ ನಾನು ಹೆಚ್ಚು ಅವರಾಗಿಂತನೂ ನಾನು ಏನು ಅನುಭವ ಪಡೆದಿಲ್ಲ ಅದರಲ್ಲಿ. ಅದಕ್ಕೋಸ್ಕರ ಅವ್ರನ್ನೇ ಮಾತಾಡೋದಕ್ಕೆ ಬಿಟ್ಟು ನನ್ನ ಕೃಷಿಯ ಬಗ್ಗೆ ಹೇಳ್ತೇನೆ. ನನ್ನ ಸಣ್ಣದಾದ ಕೃಷಿಯ ಅನುಭವ ಹೇಳ್ತೇನೆ ನಿಮಗೆ. ಒಂದು ಊಟ ತಿಂದು ಬದುಕುವಂಥದ್ದು ಒಂದು ಕೃಷಿಯಾದರೆ, ಇನ್ನೊಂದರ ಕೃಷಿ ನಮ್ಮ ಅಧ್ಯಾತ್ಮದ ಅರಿವಿನ ಕೃಷಿ. ಇದು ಎಲ್ಲರಲ್ಲೂ ಬರಬೇಕಾದಂಥದ್ದು. ಈ ಕೃಷಿನ ಯಾಕೆ ಮಾಡಬೇಕು? ನೀವು ಊಟ ತಿಂದರೆ ಬದುಕ್ತೀರ. ಈ ಆಧ್ಯಾತ್ಮದ ವಿಚಾರಗಳನ್ನು, ಆಧ್ಯಾತ್ಮದ ಕೃಷಿ ಮಾಡಿದ್ರೆ ನಿಮ್ಮೊಳಗೆ ನಿಮಗೆ ಗೊತ್ತಿಲ್ಲಾರ್ದಂತಹ ಈ ತಿನ್ನೋದು ಯಾತಕ್ಕೆ, ತಿನ್ನೋ ಅಂಥದ್ದು ಯಾತಕ್ಕೆ, ಈ ಜೀವಿಸೋದು ಯಾತಕ್ಕೆ, ಈ ಜೀವನ ಅಂದರೆ ಏನು, ಈ ಜೀವನದ ಉತ್ತುಂಗದ ಸ್ಥಿತಿ ಏನು, ಇದರ ನಿಜವಾಗ್ಲೂ ಎಲ್ಲರೂ ಕೂಡ ದೇವರು ದಿಂಡ್ರು ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ದೇವ್ರು ಇದಾನ? ನಿಜವಾಗ್ಲೂ ಸತ್ವ ಅನ್ನೋದಿದೆಯಾ? ಇದನ್ನ ಅರ್ಥ ಮಾಡಲಿಕ್ಕೋಸ್ಕರ ಈ ಆಧ್ಯಾತ್ಮದ ಕೃಷಿಯನ್ನು ನೀವು ಬಿತ್ತನೆ ಮಾಡ್ಕೋಬೇಕು ನಿಮ್ಮೊಳಗೇನೆ. ಇದಕ್ಕೇನು ಬೇಕಾಗಿಲ್ಲ. ಕೃಷಿ ಮಾಡೋದಕ್ಕೆ ನಿಮಗೆ ಸಲಕರಣೆಗಳು ಬೇಕು. ಅದೇ ಥರ ಇಲ್ಲೂ ಕೂಡ ನಿಮಗೆ ಸಲಕರಣೆಗಳು ಬೇಕು. ನಿಮ್ಮ ಒಂದು ಬಯಲು ಅಂತ ಹೇಳ್ತೀವಿ, ಅಥವಾ ನಿಮ್ಮ ಕೃಷಿ ಮಾಡಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥಿತವಾದಂತಹ ಒಂದು ಭೂಮಿ ಬೇಕಾಗುತ್ತೆ. ಅದೇ ರೀತಿಯಾದಂಥ ಒಂದು ವ್ಯವಸ್ಥಿತವಾದಂಥ ಮನಸ್ಥಿತಿನೂ ಬೇಕಾಗುತ್ತೆ. ಇದಕ್ಕೆ ವ್ಯವಸ್ಥಿತವಾದಂಥ ಮನಸ್ಥಿತಿ ಅಂದರೆ ಇನ್ನೇನು ಇಲ್ಲ. ನನ್ನನ್ನು ನಾನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀವಿ, ನಾನು ನಮ್ಮ ಅಪ್ಪನ ಮಗ ಅಷ್ಟೇ. ಅದಕ್ಕೆ ಅದ್ರಿಗಿಂತ ಹಿಂದಕ್ಕೆ ಹೋಗಲ್ಲ ನಾನು. ಈ ಥರದ ಒಂದು ಹಂತದ ವಿದ್ಯೆ ಇದ್ದರೆ ಜೀವನ ಮಾಡಲಿಕ್ಕೆ ಪ್ರಾಬ್ಲಮ್ ಆಗಲ್ಲ. ತಿನ್ಬೋದು, ಊಟ ಮಾಡ್ಕೋಬೋದು, ಮಂಕೋಬೋದು, ಎದ್ಬೋದು, ಸಾಯಲೂಬೋದು ಕೊಳೆಗೆ. ಇದನ್ನು ನಾನು ಇನ್ನೂ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಮನಸ್ಸಿಂದನೇ ಹುಟ್ಟೋದು, ಮನಸ್ಸಿಂದನೇ ಸಾಯೋದು ಅಂತ ಅರ್ಥ. ಇದರಿಂದ ಆಚೆಗೆ ಏನಾರು ಇದೆಯಾ? ಈಗ ಸ್ವಾಮಿಗಳು ಹೇಳಿದ್ದಾರೆ, ಈಗ ವಿವೇಕಾನಂದರು ಹೇಳಿದ್ದಾರೆ ನಮಗೆ, ಏನು ಎಲ್ಲರಲ್ಲೂ ಶಕ್ತಿ ಇದೆ ಅಂತ ಹೇಳಿ. ನಿಜವಾಗ್ಲೂ ನಿಮ್ಮ ಅರಿವಿಗೆ ಏನಾರು ಶಕ್ತಿಯ ಕಣವನ್ನು ನೀವು ನೋಡಿದಿರಾ? ಇದರ ಒಂದು ಹಿನ್ನೆಲೆ ಅನ್ನ ನೋಡಿದ್ರ? ಬಸವಣ್ಣವ್ರು ಹೇಳಿದರೆ ನಿಮ್ಮೊಳಗೆ ಶಕ್ತಿ ಇದೆ, ನಮ್ಮನ್ನು ನಾವು ಅರಿಬೇಕು ಅಂದ್ರೆ ಏನು? ನಮ್ಮ ತನವನ್ನು ನಾವು ಏನು ಅರಿಬೇಕು? ಏನು ಅರಿವಿನ ಶಕ್ತಿಯ ಒಂದು ಮೂಲ ಏನು?
ನೋಡಿ ಸ್ನೇಹಿತರೆ, ಇಷ್ಟೇ ನಮ್ಮ ಅರಿವಿನ ಶಕ್ತಿಯ ಮೂಲ ಸ್ಥಾನ ಏನು ಅಂತ ಹೇಳಿದ್ರೆ, ನಮ್ಮನ್ನು ನಾವು ಏನು ಅರಿಬೇಕು ಅಂತ ಹೇಳಿದ್ರೆ ನಮ್ಮ ಶಕ್ತಿಯನ್ನು ಅರ್ಥ ಮಾಡ್ಕೋಬೇಕು. ಜೀವನದ ಸಾರ್ಥಕತೆ ಎಲ್ಲಿದೆ ಅನ್ನೋದನ್ನು ತಿಳ್ಕೋಬೇಕು. ಕೆಲವೊಂದಿಷ್ಟು ಜನಕ್ಕೆ ಕೃಷಿನಲ್ಲಿರುತ್ತೆ, ಮಹಾನ್ ಭಾವ, ಅದಕ್ಕೆ ಯೋಗಿ ಅಂತ ಹೇಳ್ತೀವಿ. ಕೆಲವೊಂದಿಷ್ಟು ಜನಕ್ಕೆ ಸೇವೆಯಲ್ಲಿರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಬೇರೆ ಬೇರೆ ರಂಗಗಳಲ್ಲಿ ಅವರ ಒಂದು ಮನುಷ್ಯರಿಗಿಂತನೂ ಮುಂದುವರೆದಂತಹ ಒಂದು ಶಕ್ತಿಯನ್ನು ಹೊಂದುತ್ತಾರೆ ಆ ರಂಗದಲ್ಲಿ ಹೋದಾಗ. ಅದನ್ನು ನಾವು ನಮ್ಮನ್ನು ನಾವು ಅರಿತಕ್ಕಂತಹ ಒಂದು ಮಾರ್ಗ ಅಂತ ನಾವು ತಿಳ್ಕೊಬೋದು. ಅದರಲ್ಲಿ ನೀವೇನೇ ಮಾಡಿ ನೀವು ಅದರಲ್ಲಿ ಆಳವಾಗಿ ಹೋಗೋವಂಥದ್ದೇ. ನೀವು ಧ್ಯಾನ ಮಾಡಿ, ನೀವು ಕೃಷಿಕರಾಗಿರಿ, ಅದರಲ್ಲಿ ಒಂದಿಷ್ಟು ಸತ್ವಗಳನ್ನು ಇಟ್ಕೊಂಡು ನಮ್ಮ ಶಕ್ತಿಯನ್ನು ಮೀರಿ ಅದರಲ್ಲಿ ನಾವು ಪ್ರಾಣವನ್ನು ತುಂಬಿ ಅದರಲ್ಲಿ ಮುಂದುವರೆದಂತಹ ಸ್ಥಿತಿಗಳಿಗೆ ಹೋಗಬೇಕು. ಹಿಂಗೇನೆ ಈ ಅಂತರಂಗದ ವ್ಯವಸ್ಥೆ ಒಳಗಿರ್ತಕ್ಕಂತಹ ಸ್ಥಿತಿ ಎಲ್ಲಿದೆ, ಏನು ಅದರದ್ದು ಮೂಲ, ಇದನ್ನೆಲ್ಲವನ್ನು ತಿಳ್ಕೊಳ್ಳೋವಂಥದ್ದು ಆಧ್ಯಾತ್ಮದ ವ್ಯವಸ್ಥೆ. ಈ ಆಧ್ಯಾತ್ಮದ ವ್ಯವಸ್ಥೆಯಲ್ಲಿ ನನ್ನ ಒಂದು ಅನುಭವ ಹೇಳ್ತೀನಿ. ನಾನು ಇದಕ್ಕೆ ಭಾಳನೇ ದೂರ. ನಾನು ಈ ಥರದ ವ್ಯಕ್ತಿ ಆಗಿರಲಿಲ್ಲ. ಭಾಳನೇ ದೂರ ಅಂದರೆ ನಾನು ಒಂದು ಸ್ವಲ್ಪ ಭಾಳ ಮಾಡ್ರನ್ ಇದ್ದೆ. ಮಾಡ್ರನ್ನು ಅನ್ನೋದ ತಕ್ಷಣ ಅದೇನು ತಪ್ಪೇನಲ್ಲ, ಆದರೆ ನನಗೂ ಆಧ್ಯಾತ್ಮಕ್ಕೂ ಭಾಳ ದೂರ ಇತ್ತು. ಆದರೆ ಇದೇ ರೀತಿಯಾದಂತಹ ಜೀವನದಲ್ಲಿ ನನಗೆ ಆಕಸ್ಮಿಕವಾಗಿ ಒಂದಿಷ್ಟು ನಾನು ಈ ಥರ ಮಂಕೊಂಡಿದ್ದಾಗ ನನಗೆಲ್ಲೋ ಹೋದಂಥ ಅನುಭವ. ಆ ಅನುಭವದಲ್ಲಿ ಯಾರೋ ಏನೋ ನನಗೆ ದೀಕ್ಷೆಯನ್ನು ಕೊಟ್ಟಂಥ ಅನುಭವ, ಏನೋ ಒಂದು ಹೇಳ್ದಂಗೆ ಅನುಭವ. ಆ ಒಂದು ಮಂತ್ರವನ್ನು ಜಪಿಸುತ್ತಾ ನಾನು ಮಂತ್ರನ ಜಪಿಸಿ ಯಾವ ಥರ ಆಗಿದ್ದು ಅಂದರೆ, ಈ ಮಂತ್ರ ತಾಂಡಿದ ತಕ್ಷಣ ನನಗೂ ಒಂಥರ ದ್ವಂದ್ವ ಇತ್ತು. ಈ ತಾಂಡಿದ ತಕ್ಷಣ ಏನಾಗುತ್ತೆ, ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಜವಾಗ್ಲೂ ನನ್ನ ಜೀವನವನ್ನು ಬದಲಾಯಿಸ್ತು ಆ ಒಂದು ಮಂತ್ರ. ಈ ಜೀವನವನ್ನು ಯಾವ ಮಟ್ಟಕ್ಕೆ ಬದಲಾಯಿಸ್ತು ಅಂತ ಹೇಳಿದ್ರೆ, ಇವತ್ತು ನೀವು ಬದಲಾವಣೆಯ ಹಂತದಲ್ಲಿ ಮನುಷ್ಯನ ಥರ ನೋಡೋದಕ್ಕೆ ಆಗ್ತಾನೇ ಇಲ್ಲ. ನನಗೆ ಆ ಮಂತ್ರವನ್ನು ಪಠಿಸಿದಾಗ ಫಸ್ಟು ನಾನು ಯಾವುದೇ ವ್ಯಕ್ತಿಗಳು ನನ್ನ ಮುಂದೆ ನಿಂತಾಗಲೂ ಕೂಡ ಅವನು ಹಿಂಗೋ ಹಂಗೋ ಈ ಥರದ ದ್ವಂದ್ವದ ವಿಚಾರಗಳೇ ನನ್ನಲ್ಲಿ ನಿಲ್ತೋಯ್ತು. ದ್ವಂದ್ವವೇ ಇಲ್ಲ ನನಗೆ. ಅವನು ಯಾರಾಗಿರ್ಬೋದು, ಯಾವ ವ್ಯಕ್ತಿನಾರ ಆಗಿರ್ಬೋದು, ಅವರು ಶ್ರೀಮಂತ ಆಗಿರ್ಬೋದು, ಅವರು ಏನಾರ ಆಗಿರ್ಬೋದು, ಬಡವನೇ ಆಗಿರ್ಬೋದು. ಅವನ ಒಂದು ರೂಪವನ್ನು ನೋಡಿ ನಾನು ಈ ನನ್ನ ಒಳಗಡೆ ಇರ್ತಕ್ಕಂಥ ದ್ವಂದ್ವದಲ್ಲಿ ಬೀಳೋ ಅಂಥದ್ದೇ ಬಿದ್ದೋಯ್ತು ನನಗೆ. ಇದರಲ್ಲಿ ಇದು ಮೊದಲನೇ ಅನುಭವ ನನಗೆ. ಈ ಪೂರ್ವಾಗ್ರಹ ಪೀಡಿತರಿಂದ ನಾನು ಕಡಿಮೆ ಹೊರ ಬಂದೆ. ಇದು ಮೊದಲನೇ ನನ್ನ ವೈರಾಗ್ಯದ ಅನುಭವ. ಈ ಯಾವಾಗ ವೈರಾಗ್ಯದ ಅನುಭವದಲ್ಲಿ ಮೊದಲನೇದಾಗಿ ನಾನಿದ್ನೋ ಅವಾಗ ಎಲ್ಲರನ್ನೂ ಸಮನಾಗಿ ನೋಡುವಂಥ ದೃಷ್ಟಿಕೋನ ಬೆಳೀತು ನನಗೆ. ಯಾವಾಗ ಪೂರ್ವಾಗ್ರಹ ಪೀಡಿತರಾಗಿದ್ದೋ ಅವಾಗೆಲ್ಲ ಬರ್ತಾನೆ ಇರಲಿಲ್ಲ. ಯಾರು ನೋಡೋದು ಇವನು ಚಿಂತೆ ಮಾಡೋದು, ಅವನು ಹಂಗ ಹಿಂಗೆ ಅಂತ ಇತ್ತಿಲ್ಲ. ಇದು ಯಾವಾಗ ನನ್ನಲ್ಲಿ ಕಳಚಿ ಬಿತ್ತೋ ಆವಾಗ ಸಮಾನತೆಯ ದೃಷ್ಟಿಕೋನ ಬೆಳೀತು ನನಗೆ. ಇದು ನನ್ನ ಎರಡನೇ ವೈರಾಗ್ಯದ ಅನುಭವ. ಯಾವಾಗ ಇವತ್ತಿನ ಕಾಲದಲ್ಲಿ ನೋಡಿದಿರಲ್ವಾ, ನಾವು ನನ್ನ ಮಕ್ಕಳನ್ನು ಕೂಡ ಸಮಾನವಾಗಿ ನನ್ನ ತಂಗಿ ಮಕ್ಕಳನ್ನು ಕೂಡ ಏನು ಮಾಡ್ತೀವಿ, ಸಮಾನವಾಗಿ ನೋಡ್ತೀವ? ಆಗುತ್ತಾ? ಅಂತ ಮನಸ್ಥಿತಿ ಇದೆಯಾ? ಒಪ್ಕೊಳಕ್ಕಾಗುತ್ತಾ? ಬಹಳ ದೂರ ವ್ಯವಸ್ಥೆ, ಬಹಳ ದೂರ ಇಟ್ಟು ಹೃದಯದಲ್ಲಿ ನೋಡುವಂಥ ವ್ಯವಸ್ಥೆ ಆಗ್ತದೆ. ಆದರೆ ನಾವೆಲ್ಲರೂ ಕೂಡ ಎರಡನೇ ವೈರಾಗ್ಯದ ಸ್ಥಿತಿಗೆ ಬರಬೇಕು. ಅದನ್ನು ಸಮಾನತೆಯ ದೃಷ್ಟಿ. ಯಾವಾಗ ಸಮಾನತೆಯ ದೃಷ್ಟಿ ಬೆಳೀತೋ ನನಗೆ ಸೃಷ್ಟಿಯ ಒಂದು ಅರ್ಥ ಆಯಿತು ನನಗೆ. ಸೃಷ್ಟಿ ನಾವು ಅಂದ್ಕೊಂಡಿರೋ ಥರ ಬೇರೆ ಥರ ಅಲ್ಲ, ವಿಚಿತ್ರವಾಗಿಲ್ಲ. ಅದೇನೋ ನಮ್ಮಲ್ಲಿ ಈ ಸಣ್ಣದಾದ ದೃಷ್ಟಿಕೋನ ಬಂದರೂ ಕೂಡ ಸೃಷ್ಟಿ ಅರ್ಥ ಆಗುತ್ತೆ. ಸೃಷ್ಟಿ ಅಂತ ಹೇಳಿದ್ರೆ ನಮ್ಮ ಸೃಷ್ಟಿ, ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ, ನಾವೇನು ಇದಕ್ಕೆ, ಈ ಥರದ ವಿಚಾರಧಾರೆಗಳು ಏನಿದಾವೆ ಅವೆಲ್ಲವೂ ಕೂಡ ಅನುಭವ ಆಗುತ್ತೆ ಈ ಸಣ್ಣ ಒಂದು ವಿಚಾರಧಾರೆಯಿಂದ. ಈ ಒಂದು ದೃಷ್ಟಿಕೋನ ಬದಲಾದರೆ ಅನುಭವಗಳ ಸಾಲೆ ನಿಮ್ಮ ಮುಂದೆ ನಿಲ್ಲುತ್ತೆ. ಯಾವಾಗ ನನಗೆ ಮೂರನೇ ಅನುಭವ, ಸೃಷ್ಟಿನೇ ಅನುಭವ ಆಯಿತು, ತಕ್ಷಣಕ್ಕೆ ನನಗೆ ಇನ್ನೊಂದು ಅನುಭವ ಆಗ್ತಾ ಇತ್ತು. ಎಲ್ಲರಲ್ಲೂ ಶಕ್ತಿಯನ್ನು ನೋಡುವಂಥ ಅನುಭವ. ನನಗೆ ಇವರು ಕಾಣಲ್ಲ, ಅವರು ಕಾಣಲ್ಲ, ಅವರು ಕಾಣಲ್ಲ, ಯಾರು ಕಾಣಲ್ಲ. ನನಗೆ ಕಾಣುವಂಥದ್ದು ಶಕ್ತಿ ಅಷ್ಟೇ. ಒಬ್ಬ ವ್ಯಕ್ತಿನಲ್ಲಿ ನೇರವಾದಂಥ ಶಕ್ತಿನ ನೋಡುವಂತಹ ಒಂದಿಷ್ಟು ವ್ಯವಧಾನ, ದೃಷ್ಟಿಕೋನ ನನ್ನಲ್ಲಿ ಬೆಳೀತು. ಅಲ್ಲಿಂದ ಆಚೆಗೆ ನನ್ನ ಜೀವನ ಈ ರೀತಿಯಾದಂತಹ ಆಧ್ಯಾತ್ಮದ ವ್ಯವಸ್ಥೆನಲ್ಲಿ ಬಂತು. ಗೆಳೆಯರೆ, ನಾವಿವತ್ತು ಆಧ್ಯಾತ್ಮನವನ್ನು ಬಹಳ 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 ಸರಳವಾಗಿ ಓದ್ತಾ ಇದ್ದೀವಿ, ಅದನ್ನು ಪಠಿಸ್ತಾ ಇದ್ದೀವಿ, ಮತ್ತು ಅದರೊಳಗೆ ಇದ್ದೀವಿ.
ಮತ್ತು ಎದ್ರೆ ಬಿದ್ದರೆ ನಾವು ದೇವಸ್ಥಾನಕ್ಕೂ ಹೋಗ್ತೀವಿ. ನೀವು ದೇವಸ್ಥಾನಕ್ಕೆ ನಿಜವಾಗ್ಲೂ ಹೋಗ್ತಿರಲ್ಲ, ಶಕ್ತಿಯನ್ನು ನೋಡ್ತೀರಾ? ಈಗ ನೀವು ಏನು ಯಾವ ದೇವರಿಗೂ ಹೋಗ್ತಿರಲ್ಲ, ನೀವು ದೇವ್ರಗಳಿಗೆ ಹೋಗ್ತೀರಪ್ಪ, ದೇವರಲ್ಲಿ ನೀವು ಕಲ್ಲನ್ನು ನೋಡ್ತಿರೋ ಅಥವಾ ಶಕ್ತಿಯನ್ನು ನೋಡ್ತಿರೋ? ನೀವು ಬಹುತೇಕರಿಗೆ ಬಹಳ ವಿಗ್ರಹನೇ ಕಾಣೋದು ಜಾಸ್ತಿ, ಆದರೆ ಶಕ್ತಿಯನ್ನು ನೋಡಲಿಕ್ಕೆ ನಿಮಗೆ ದೃಷ್ಟಿಕೋನವೇ ಇಲ್ಲ. ಅಂದರೆ ಸ್ವಲ್ಪ ಜನಕ್ಕೆ ಇರುತ್ತೆ, ಅದು ಬೇರೆ ವಿಚಾರ, ಅವರು ಹೇಳ್ದಲೇ ಮುಕ್ತವಾಗಿರ್ಬೋದು. ಈ ಶಕ್ತಿಯನ್ನು ನೋಡುವಂಥದ್ದು ಹೆಂಗೆ? ಈ ಶಕ್ತಿಯನ್ನು ನೋಡೋ ಅಂಥದ್ದು ಈ ಆಧ್ಯಾತ್ಮದ ವ್ಯವಸ್ಥೆಯಲ್ಲಿ ಸರಿಸಮಾನವಾಗಿ ಕೃಷಿನ ಹೆಂಗೆ ಬಂಧುಗಳು, ನನ್ನ ಬಂಧುಗಳು ಇಲ್ಲಿ ಅಂತಲೇ ಹೇಳ್ಬೋದು, ನನ್ನ ಬಂಧುಗಳು ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರೋ ಅದೇ ಥರ ಇಲ್ಲಿನ ಕೃಷಿಯಲ್ಲಿ ಈ ವ್ಯವಸ್ಥೆಯಲ್ಲಿ ನಿಮ್ಮ ಶಕ್ತಿಯನ್ನು ನೀವು ನೋಡಿಕೊಂಡ್ರೆ ಮಾತ್ರ ಹೊರಗಡೆ ಇರ್ತಕ್ಕಂಥ ಶಕ್ತಿಯನ್ನು ನೋಡಲಿಕ್ಕೆ ದೃಷ್ಟಿಕೋನ ಬಹಳ ಸವಿಸ್ತಾರವಾಗಿ ಸಿಗುತ್ತೆ. ಅದಕ್ಕೆ ಒಂದಿಷ್ಟು ಅನುಭವಗಳು ಬೇಕು. ನಾವು ಯಾವುದನ್ನೇ ಓದಿದ್ರೂ ಆಗೋದೇ ಇಲ್ಲ. ನೀವು ಎಷ್ಟಾರ ನೀವು ಇವತ್ತು ಭಗವದ್ಗೀತೆ ತಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿರಿ, ನೀವು ವಚನಗಳನ್ನು ಓದಿ, ನಿಮಗೆ ಒಂದಿಷ್ಟು ವಿಚಾರಗಳು ಅರ್ಥ ಆಗೋದು. ವಿಚಾರಗಳು ಅರ್ಥ ಆದರೆ ನಿಜವಾಗ್ಲೂ ಅದ್ರ ಒಳಗಡೆ ಹೋಗುವಂಥ ಮಾರ್ಗ ಸಿಗುತ್ತೆ. ಬಟ್ ಅದನ್ನು ಹಿಡೀಲಿಕ್ಕೆ ಬೇಕಾದಂಥ ಒಂದು ದಾರಿ ಗುರುವಿನ ದಾರಿ. ಅದು ನಿಮಗೆ ಅನುಭವದ ಮುಖಾಂತರನೇ ಹೋಗಬೇಕು ಅಂತ ಎಷ್ಟೋ ಮಹನೀಯರು ನಮ್ಮ ವಚನಗಳಲ್ಲಿ ಎಷ್ಟೋ ಜನ ಹೇಳಿದರೆ, ಆ ಥರದ ಒಂದು ಕೃಷಿಯನ್ನು ನಾನು ಮಾಡಲಿಕ್ಕೆ ಇಚ್ಛಿಸಿದ್ದೀನಿ. ನಾನು ಮಾಡ್ತಾ ಇದ್ದೀನಿ ಇವಾಗಲೂ ಕೂಡ. ನನ್ನದೊಂದು ಬೆಳೆ, ನಿಮ್ಮದೊಂದು ಬೆಳೆ ಅಷ್ಟೇ. ಆದರೆ ಇದೆಲ್ಲವೂ ಕೂಡ ನನ್ನ ಅನುಭವಗಳು. ನನಗೆ 4ನೇ ಅನುಭವ, ಎಲ್ಲರಲ್ಲೂ ಕೂಡ ಶಕ್ತಿಯನ್ನು ನೋಡಲಿಕ್ಕೆ ದೃಷ್ಟಿಕೋನ ಬೆಳೀತು. ಮತ್ತು ವೈರಾಗ್ಯ ಅನ್ನೋದು ನನಗೆ ಇದರಿಂದನೇ ಬಂದಿದ್ದು. ನನಗೆ ನಮ್ಮ ಅಪ್ಪ ಅಮ್ಮನ ನೋಡಿದಾಗ ಅವ್ರು ನಮ್ಮ ಅಪ್ಪ ಅನ್ನೋ ಅಂತ ಅನ್ನಿಸ್ಲೇ ಇಲ್ಲ, ಅವರಲ್ಲಿ ಶಕ್ತಿ ನೋಡಿದೆ ಅಷ್ಟೇ. ನಾನು ಶಕ್ತಿಯನ್ನು ನೋಡಿದೆ, ಅವ್ರನ್ನ ಬಿಟ್ಟೋಗ್ಬೇಕು ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಈಗಿನ ವ್ಯವಸ್ಥೆನಲ್ಲಿ ವೈರಾಗ್ಯ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ಎದುರಿಸ್ಬಿಟ್ಟಿದ್ದಾರೆ. ವೈರಾಗ್ಯ ಅಂದರೆ ಏನಂತ ತಿಳ್ಕೊಂಡಿದ್ದು ಎಲ್ಲನೂ ಬಿಟ್ಟು ಹೋಗೋದು. ಇಲ್ಲ ಇಲ್ಲ, ತಪ್ಪು ತಿಳುವಳಿಕೆ ಅದು. ಇದನ್ನು ಓದಿದ್ರೆ, ಆಧ್ಯಾತ್ಮವನ್ನು ಓದಿದ್ರೆ ಅರ್ಥ ಮಾಡ್ಕೊಳ್ಳೋದು ಹಿಂಗೆ. ಆದರೆ ನಿಜವಾದಂಥ ಅನುಭವದಲ್ಲಿ ಶಕ್ತಿಯನ್ನು ನೋಡಿದ್ರೆ ಮಾತ್ರ ಅವನಿಗೆ ನಿಜವಾದಂಥ ವೈರಾಗ್ಯ. ಯಾವುದೇ ಬಂಧನದಲ್ಲಿಲ್ಲ ಅವನು. ಶಕ್ತಿಯನ್ನು ನೋಡಿದ್ರೆ, ನೋಡೋಕ್ಕೆ ದೃಷ್ಟಿಕೋನ ಬೆಳೆದ್ರೆ ಅವನು ಯಾವುದೇ ಬಂಧನದಲ್ಲಿ ಬಿದ್ದಿಲ್ಲ ಅಂತ ಅರ್ಥ. ಸೊ ಹಂಗೆ ಆ ಥರದ ವ್ಯವಸ್ಥೆನಲ್ಲಿ ನಮ್ಮ ಆಶ್ರಮ ಇರೋದು. ಇಲ್ಲಿ ಎಷ್ಟು ಜನ ವಾಲಂಟಿಯರ್ಸ್ ಇದ್ದಾರೋ ಅವರಿಗೆಲ್ಲರೂ ಕೂಡ ಈ ಥರದ ಕೃಷಿಯನ್ನು ಕಲಿಸ್ತಿದ್ದೀವಿ. ಇದು ನಮಗೆ ಸಮಾಜಕ್ಕೆ ಬಹಳ ಹೊಂದಕ್ಕೆ ಆಗೋದಕ್ಕೆ ಬಹಳದೇ ಕಷ್ಟ. ನನ್ನನ್ನು ನಾನು ಬಹಳ ಸಿವಿಲೈಸ್ಡ್ ಆಗಿ, ಅಂದರೆ ಆಧ್ಯಾತ್ಮದ ವ್ಯವಸ್ಥೆ ಬಹಳ ಸಾಮಾಜಿಕ ವ್ಯವಸ್ಥೆ, ಬಹಳ ಭಾಳ ಡಿಫ್ರೆನ್ಸೇ ಆಗೋಗ್ಬಿಟ್ಟಿದೆ. ಓದೋದು ಬೇರೆ, ಆಚರಣೆಯಲ್ಲಿ ಇರೋದು ಬೇರೆ ಅಲ್ವಾ? ಅದಕ್ಕೋಸ್ಕರ ಇದರ ಒಂದು ಜೋಡಣೆ ಮಾಡೋ ಅಂಥದ್ದು ನಮ್ಮ ಕೆಲಸ, ನಮ್ಮ ಕರ್ತವ್ಯ. ನಾವು ಎಲ್ಲರೂ ಕೂಡ ಧ್ಯಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮದೇ ಆದಂಥ ಒಂದು ಚಿಕ್ಕದಾದಂಥ ಒಂದು ನಾವೆಲ್ಲರೂ ಕೂಡ ಆಧ್ಯಾತ್ಮದಲ್ಲಿದ್ದೀವಿ, ನಮಗೆ ಬೇಡ, ಸಮಾಜ ಬೇಡ ಅಂತ ನಾನು ಇರೋಕ್ಕಾಗಲ್ಲ. ಅಥವಾ ನಾವು ಸಾಮಾಜಿಕ ವ್ಯವಸ್ಥೆನಲ್ಲಿದ್ದೀವಿ, ಇದು ನಮಗಲ್ಲ ಅನ್ನೋದನ್ನು ನೀವು ಅದೇ ಥರ ಇರೋದಕ್ಕಾಗಲ್ಲ. ಯಾಕೆಂದರೆ ಇದಕ್ಕೆ ಬರಲೇಬೇಕು. ಯಾಕೆಂದರೆ ಇದರಲ್ಲೇ ನಿಮಗೆ ನೀವೆಲ್ಲದನ್ನು ಮಾಡೋದೆಲ್ಲ ಇಲ್ಲೇ ನೀವು ಕಂಡುಕೊಳ್ಬೇಕು, ನಿಮ್ಮನ್ನು ನೀವು ಕಂಡ್ಕೊಬೇಕು ಅನ್ನೋ ಒಂದು ದೃಷ್ಟಿಕೋನ ನನ್ನದು. ಇಲ್ಲೇ ನಿಮ್ಮ ಪರಮ ಸತ್ಯವನ್ನು ನೀವು ತಿಳ್ಕೋಬೇಕು ಅನ್ನೋದನ್ನು ಹೇಳ್ತಾ, ಈ ಕಾರ್ಯಾಗಾರಕ್ಕೆ ಹಲವಾರು ಜನ ವಾಲಂಟಿಯರ್ಸು, ಅವರು ಫುಲ್ ಟೈಮ್ ವಾಲಂಟಿಯರ್ಸ್ ಇದ್ದಾರೆ ನಮ್ಮಲ್ಲಿ. ಯಾವ ಥರ ಅಂತ ಹೇಳಿದ್ರೆ, ಇವತ್ತಿನ ಕಾಲದಲ್ಲಿ ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಂಡು ಮಾಡ್ತಾರೆ. ಆದರೆ ನಮ್ಮ ಆಶ್ರಮದಲ್ಲಿ ಒಂದಿಷ್ಟು ಕೃಷಿನ ಮಾಡಿ ಒಂದಿಷ್ಟು ಜನನ ಬೆಳೆಸಿದ್ದೀವಿ ನಾವು. ಒಂದಿಷ್ಟು ಬೆಳೆಗಳು ಬಂದಿದ್ದಾವೆ. ಆ ಬೆಳೆನಲ್ಲಿ ಏನೂ ಎಕ್ಸ್ಪೆಕ್ಟೇಷನ್ ಇಲ್ದಲೆ ಎಲ್ಲಿಂದನೋ ಬಂದು ಇವತ್ತು ಇಲ್ಲಿಗೆ ಬಂದು ತಮ್ಮ ಕಾರ್ಯ ಸಾಧನೆಯನ್ನು ಮಾಡಿಕೊಂಡು, ವೈಯಕ್ತಿಕವಾಗೂ ಇಟ್ಕೊಂಡು ತಮ್ಮ ಸಾಧನೆಯನ್ನು ಮಾಡಿಕೊಂಡು ಇರೋವಂಥ ವ್ಯಕ್ತಿಗಳಿದ್ದಾರೆ. ಈ ಆಶ್ರಮ ಎಲ್ಲಿಂದನೂ ಫಂಡ್ ಬರಲ್ಲ. ಅವರು ಕೊಡೋವಂತಹ ಒಂದಿಷ್ಟು ಇದರಿಂದನೇ ನಾವು ಇದನ್ನೆಲ್ಲ ಕಾರ್ಯಗಾರನ ಮಾಡ್ತಾ ಇರೋವಂಥದ್ದು. ಅದ್ರ ಹೊರತಾಗಿ ಏನೂ ನಾನು ಹೇಳಿದ್ನಲ್ಲ, ಸಮಾಜದ ವ್ಯವಸ್ಥೆಗೆ ನಾವು ತುಂಬ ದೂರ ಇದ್ದೀವಿ. ನಾನು ಅದನ್ನು ಗ್ಯಾಪ್ ಮುಚ್ಚೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕೆಂದರೆ ಇದು ಸಮಾಜಮುಖಿಯಾಗಿ ಬೆಳಿಬೇಕು, ಇಲ್ಲಿನ ಕೃಷಿನೂ ಕೂಡ ನೀವು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾವು ಈ ಒಂದು ಅಧ್ಯಾತ್ಮದ ಒಂದು ಹಿನ್ನೆಲೆಯನ್ನು ಹೇಳ್ತಾ, ಮತ್ತು ನಮ್ಮ ವಾಲಂಟಿಯರ್ಸ್ ಬರ್ರಪ್ಪ ತೋರ್ಸು.
ನಾವು ಈ ಥರದ ಟೀಮ್ ಆಗಿ ಇಷ್ಟನ್ನು ನಾನು ಈಗ ಮಾಡಿದ್ದೀವಲ್ಲ, ಈ ಹಂತಕ್ಕೆ ತಂದು ಶೂನ್ಯವನ್ನು ನಿಲ್ಲಿಸಿ ಯಾವುದೇ ಫಲಾಪೇಕ್ಷೆ ಇಲ್ದಲೆ ಹಿಂಗೆ ನಡೆಸ್ಕೊಂಡು ಹೋಗೋಕ್ಕೆ. ಮತ್ತೆ ಇನ್ನೊಬ್ಬರು ಹೇಳಬೇಕಾಯ್ತು, ನನ್ನ ವೈಫು ಪೃಥ್ವಿ, ಅವರು ಕೂಡ ವಾಲಂಟಿಯರೇ ನಮ್ಮ ಆಶ್ರಮದಲ್ಲಿ. ಸೊ ಇದರ ಬೆನ್ನು ಎಲುಬಾಗಿ ತುಂಬ ಜನ ಇದ್ದಾರೆ. ಆದರೆ ಇವರು ಬೇರೆಯವರು ಬಂದು ನಮ್ಮವ್ರು ಆಗಿರೋದು, ಅದಕ್ಕೋಸ್ಕರ ನಮಗಿನ್ನೇನು ಕರ್ಮ ಅದು, ನಮ್ಮ ಕರ್ಮ ನಾವು ಮಾಡ್ತೀವಿ. ಆದರೆ ಇವರು ಬೇರೆ ಎಲ್ಲಿಂದನೋ ಬಂದು ಇಲ್ಲಿ ಹಂತ ಹಂತವಾಗಿ ಸೇವೆ ಮಾಡ್ತಾ ತಮ್ಮನ್ನು ತಾವು ಕಂಡುಕೊಂಡು ಅದರಿಂದ ಸಮಾಜದ ಮುಖ್ಯವಾಗಿಯೂ ಕೂಡ ಇವತ್ತಿನ ಕಾಲದಲ್ಲಿ ದುಡ್ಡಿದ್ರೆ ಏನು ಮಾಡ್ತಾರೆ? ಒಬ್ರು ಸಾಫ್ಟ್ವೇರ್ ಇಂಜಿನಿಯರು ವೀಕೆಂಡ್ ಮಾಡ್ಕೊಂಡು ಏನು ಮಾಡ್ತಾರೆ? ಯಾವುದೋ ರೆಸಾರ್ಟು, 50,000 ರೂಪಾಯಿಗೆ ಯಾವುದೋ ರೆಸಾರ್ಟು, ಹೆಂಡತಿ ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ. ಅಂಥ ಕಾಲದಲ್ಲಿ ಅವ್ರನ್ನೆಲ್ಲರನ್ನೂ ಇಲ್ಲಿಗೆ ಕರ್ಕೊಂಬಂದು, ನಾನೇನೋ ಇಲ್ಲೇನು ಯಾವುದೂ ಇಟ್ಟಿಲ್ಲಪ್ಪ ದೇವ್ರನ್ನ, ಇಲ್ಲಿ ನೋಡ್ರಿ ಇಲ್ಲಿ ಯಾವುದೂ ಇಟ್ಟಿಲ್ಲ ಇಲ್ಲಿ ದೇವ್ರನ್ನ, ನೀವು ಯಾವ್ದಾರು ಇಟ್ಕೊಳ್ಳಿ ಅಂತ. ಸೊ ಈ ಥರದ ವ್ಯವಸ್ಥೆನಲ್ಲಿ ಅವ್ರ ತರನ ಅವ್ರನ್ನೆಲ್ಲರನ್ನೂ ಕೂಡ ಒಗ್ಗುಗೂಡಿಸುವಂತಹ, ಅವ್ರನ್ನೇ ಅವರು ಒಗ್ಗುಗೂಡಿಸ್ಕೊಂಡು ಇಲ್ಲಿಗೆ ಬರುವಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ಭಾಳ ಕಷ್ಟ. ನಮ್ಮ ಹತ್ರ ಇದೆಯಲ್ಲ, ನನ್ನ ಹತ್ರ ಇರೋದು ಭಾಳ ಕಷ್ಟ. ಅದು ಯಾಕೆ ಅಂತ ಹೇಳಿದ್ರೆ, ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು, ಯೋಗ ಧ್ಯಾನ ಪೂಜೆ ಅದನ್ನು ಮಾಡ್ಕೋಬೇಕು. ಸಾಮಾಜಿಕ ವ್ಯವಸ್ಥೆದಲ್ಲಿರ್ತಕ್ಕಂತಹ ಮಠಗಳಲ್ಲ ನಂದು, ಬಹಳ ಕಠೋರವಾದಂಥ ಸಾಧನೆಗಳನ್ನು ಕೊಡ್ತೇನೆ. 48 ದಿನಗಳ ಕಾಲ ಸೈಲೆನ್ಸು, ಮನೆಯಲ್ಲೇ ಸೈಲೆನ್ಸ್ ಮಾಡಿದ್ದಾರೆ. ಇವತ್ತು ಸೈಲೆನ್ಸ್ ಮಾಡೋದಕ್ಕೆ ಕಾರ್ಯಾಗಾರಗಳಿದ್ದಾವೆ, 10 ದಿನ ವಿಪಾಸನ ಅಂತ ಹೋಗ್ತಾರೆ. ಆದರೆ ನಾನು ಮನೆಯಲ್ಲೇ 48 ದಿನಗಳ ಕಾಲ ತನ್ನ ವೈಯಕ್ತಿಕ ಜೀವನದಲ್ಲಿ ಇಟ್ಕೊಂಡು ಸಾಧನೆ ಮಾಡಿರೋರು ಇದ್ದಾರೆ ನಮ್ಮಲ್ಲಿ. ನೀವೇನು 5 ನಿಮಿಷ ಕುತ್ಕೊಳ್ಳೋಕ್ಕಾಗಲ್ಲ, ನಮ್ಮಲ್ಲಿ 5 ದಿನಗಳ ಕಾಲ ಒಂದೇ ಕಡೆ ಕುತ್ಕೊಂತಾರೆ ಅಂಥ ಸಾಧಕರಿದ್ದಾರೆ. ಇವರು ಯಾರು ಕಾವಿ ಹೊತ್ಕೊಂಡಿಲ್ಲ ಅಷ್ಟೇ. ಕಾವಿ ಹೊತ್ಕೊಂಡು ಇರೋವಂಥ ವ್ಯವಸ್ಥೆನೇ ಬೇರೆ, ಅದು ಬೇರೆ, ನಮ್ಮದು ಬೇರೆ. ಆದರೆ ಕಾವಿ ಇಲ್ದಲೇ ಅದಕ್ಕಿಂತಲೂ ಶ್ರೇಷ್ಠವಾದಂತಹ ಒಂದಿಷ್ಟು ಕೆಲಸಗಳನ್ನು ಮಾಡ್ತಿರೋವಂಥ ವ್ಯಕ್ತಿಗಳು ಇವರು ಯಾರು ಸಾಮಾನ್ಯದರಲ್ಲ. ಸೊ ಇಷ್ಟನ್ನು ನಾನು ಹೇಳಲಿಕ್ಕೆ ನಾನು ನಿಮಗೆ ಇಚ್ಛೆ ಪಡ್ತೀನಿ. ಇದು ಭಾಳ ಮೇಲೆ ಹೇಳಿರೋವಂಥ ವಿಚಾರ. ಇನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಇರಿ, ಅವರಲ್ಲಿರ್ತಕ್ಕಂಥ ಸಾಧನೆಗಳ ಮುಖಾಂತರನೇ ನಾವು ಹೊರ ಬಂದಿರೋವಂಥ. ಇಲ್ಲಿ ಒಂದು ಆಶ್ರಮ ಅಂದಿದ ತಕ್ಷಣ ಒಂದು ಜಾತಕ ಹೇಳಬೇಕು, ಇದು ಹೇಳಬೇಕು, ಅದು ಹೇಳಬೇಕು ಅಂದಿದ್ದು ಏನೂ ಇಲ್ಲ ಆ ಥರದ್ದು. ಇಲ್ಲಿ ನೇರವಾದಂತಹ ಒಂದು ಮಾತು, ಸಹಾಯ ಬೇಕಿದ್ರೆ ಸಹಾಯ ಮಾಡ್ತೀವಿ, ಆದರೆ ಸಹಾಯ ಮಾಡೋ ಅಂಥದ್ದು ನಮ್ಮಲ್ಲೂ ಕೂಡ ಈ 7 ಸೆನ್ಸ್ ಈ ಜಾತಕಗಳನ್ನೆಲ್ಲ ಹೇಳೋ ಅಂಥ ವ್ಯಕ್ತಿಗಳಿದ್ದಾರೆ. ಆದರೆ ನಾವು ಯಾರಿಗೂ ಆ ಥರದ್ದು ಹೇಳೋದನ್ನ ಜನಗಳಿಗೆ ದಿಪ್ತಪ್ಪೋ ಅಂತಹ ಮಾಹಿತಿಗಳನ್ನು ನಾವು ಯಾವತ್ತೂ ಕೊಡಲ್ಲ. ಅದೆಲ್ಲವೂ ಕೂಡ ನಮಗಷ್ಟೇ ರಿಸ್ಟ್ರಿಕ್ಟೆಡ್. ನಿನಗೆ ಬಂತ ಸಿದ್ಧಿ, ನೀವು ಸುಮ್ಮನೆ ಇಟ್ಕೋಬೇಕಷ್ಟೇ, ಅದನ್ನು ಪ್ರಯೋಗಿಸ್ಬಾರ್ದು. ಇಲ್ಲಿನ ಎನರ್ಜಿ ಏನೇ ಇದ್ರೂ ಅದು ಅವರಿಗೆ ಅಷ್ಟೇ, ಅವರ ಒಳಗಡೆ ಇರ್ತಕ್ಕಂಥ ಆತ್ಮೋದ್ಧಾರಕ್ಕಷ್ಟೇ ಅದಕ್ಕೆ ಸೀಮಿತ ಮಾಡಿ ಇನ್ನೂ ಮುಂದುವರೆದಂಥ ಸಾಧನೆಗಳನ್ನು ಕಲಿಸ್ತೇವೆ. ಇನ್ನು ಇಲ್ಲಿನ ಸುತ್ತಮುತ್ತ ಹಳ್ಳಿಗಳಿಗೂ ಕೂಡ ಯೋಗಾಭ್ಯಾಸ ಮತ್ತು ಧ್ಯಾನದ ಅಭ್ಯಾಸಗಳನ್ನು, ನಮ್ಮ ಕೃಷಿಯನ್ನು, ಅದರ ಜೊತೆಗೆ ಸಣ್ಣದಾಗಿರ್ತಕ್ಕಂತಹ ಈ ಥರದ ಸಾಮಾಜಿಕ ವ್ಯವಸ್ಥೆನಲ್ಲಿರ್ತಕ್ಕಂಥ ನಮ್ಮಿಂದ ಆಗುವಂಥ ಸೇವೆಗೆ ನಾವು ನನ್ನ ಅನಂತ ಧನ್ಯವಾದಗಳು. ಇಷ್ಟನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ತೆ. ಕೃಷಿ ಪಂಡಿತರು ಅಂತೇಳಿ ವಿಜಯ ಅಂಗಡಿಯವರೇ, ಇನ್ನೊಬ್ಬರು ಕೃಷಿ ಪಂಡಿತರೆ, ಅವಾಗ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು. ಬಹುಶಃ ನಾನು ಇಲ್ಲಿ ಏನು ಚಟುವಟಿಕೆಗಳು ನಡೀತಾ ಇದೆ ಅಂತ ಕೇಳ್ತಾ ಇದ್ದೆ. ಈ ಆಧ್ಯಾತ್ಮದ ಬಗ್ಗೆ ಅವರು ನಿಲುವನ್ನು ತಗೊಂಡಾಗ ಮೊದಲು ವಿರೋಧ ಮಾಡಿದ್ದು ನಾನು. ಅವರು ವಿದ್ಯಾಭ್ಯಾಸ ಮುಗಿಸಿ, ಯಾಕೆಂದರೆ ಅವರ ಕಾಳೇಗೌಡರು, ಕುಸುಮ ಅವರು ನಮಗೆ ಭಾಳ ಆತ್ಮೀಯರು. ನಾವು 35-40 ವರ್ಷದ ಒಂದು ವಿಶ್ವಾಸ.
ಇವರ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಕಳಿಸಿದ ಮೇಲೆ ಆದಮೇಲೆ ಇವರು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾರೆ ಅಂತ ನನಗೆ ಅವ್ರ ತಾಯಿ ಮತ್ತು ತಂದೆ ಹೇಳೋರು. ನಾವು ಭಾಳ ನೊಂದ್ಕೊಳ್ತಿದ್ದು. ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡೋದು ತಂದೆ ತಾಯಿಗಳು ಸುಖವಾಗಿರೋದಕ್ಕೋಸ್ಕರ, ಮುಂದಿನ ಕುಟುಂಬವನ್ನು ಸಾಕೋದಕ್ಕೋಸ್ಕರ, ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡೋ ಅಂತ ಒಂದು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳಿಗೆ ಮಗ ಈಗ ಹೋದ್ರಲ್ಲ ಏನು ಮುಂದೆ ಅನ್ನೋದು ಒಂದು ಭಾಳ ವ್ಯಥೆ ಇತ್ತು ನನಗೆ. ಭಾಳ ಸಲ ಮಾತಾಡಿದ್ದೀನಿ, ಯಾಕ್ರಿ ಕಾಳೆಗೌಡ್ರೆ ಮಗ ಹಿಂಗಾಗ್ತದೆ, ಈ ಥರ ದಾರಿ ಹಿಡ್ದಿದ್ದಾರೆ ಅಂತ. ಅವ್ರು ಹೇಳೋರು, ಏನೋ ನಮಗೆ ಗೊತ್ತಿಲ್ಲ, ಅವರು ಅಧ್ಯಾತ್ಮದ ಬಗ್ಗೆ ಒಲವನ್ನು ತೋರ್ತಾರೆ. ಆದರೂ ನಮ್ಮ ಮನಸ್ಸಿನೊಳಗೆ ಅದಕ್ಕೆ ಭಾಳ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆಮೇಲೆ ದಿನಗಳು ಕಳೆದ ಮೇಲೆ ಇಲ್ಲಿ ನಡೀತಾ ಇರ್ತಕ್ಕಂಥ ಚಟುವಟಿಕೆಗಳನ್ನ ನೋಡಿ ಇವತ್ತು ನೋಡಿ ನಾವು ತಿಳ್ಕೊಂಡಂಥ ನಾವು ಸ್ವಾರ್ಥದ ಬದುಕನ್ನು ಗುರಿಯನ್ನು ಮುಟ್ಟೋದರಲ್ಲಿ ನಾವು ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಬಹುಶಃ ಅವರು ಈ ಆಧ್ಯಾತ್ಮದ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸ್ತಾ ತನಕ ಈಗ ಹೇಳಿದರು, ನಾವು ಬೆಳೆನ ಬೆಳೀತಾ ಇದ್ದೀವಿ, ಆಧ್ಯಾತ್ಮಿಕದ ಬಗ್ಗೆ ಬೆಳೆನ ಬೆಳೀತಾ ಇದ್ದೀವಿ ಅಂತ. ನಮ್ಮ ಕೃಷಿ ಪಂಡಿತರು ಹೇಳಿದರು, ನಾನು ವಿವಿಧ ಹಣ್ಣು ಹಂಪಲುಗಳನ್ನು ಬೆಳೆ ಬೆಳೀತಾ ಇದ್ದೀನಿ ಅಂತ. ಆದರೆ ಗುರೂಜಿಯವರು ಹೇಳಿದರು, ನಾನು ಇಲ್ಲಿ ಬೆಳೀತಾ ಇದ್ದೀನಿ, ನಿಮ್ಮ ಹಾಗೆ ಆಧ್ಯಾತ್ಮದ ಬೆಳೆಯನ್ನು ಬೆಳೀತಾ ಇದ್ದೀವಿ ಅಂದರು. ಇದು ಎಂಥ ದೊಡ್ಡ ಮಾತು ಅಂತಂದರೆ ನಿಜಕ್ಕೂ ಅದಕ್ಕೆ ನಾವೇನೋ ಅರ್ಥ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂಥ ಬೆಳೆಯನ್ನು, ಅಂಥ ಒಂದು ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಇದು ಒಂದು ಪವಾಡ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅವರ ಗುರಿ ಏನೋ ಒಂದು ಪವಾಡ ರೂಪದಲ್ಲಿ ಪರಿವರ್ತನೆ ಆಗ್ತಾಯಿದೆ ಅಂತ ಹೇಳಿದ್ರು ಸಹ ತಪ್ಪಾಗಲಾರ್ದು. ನಾವು ಈ ಪವಾಡ ಪುರುಷರ ಕತೆ ಕೇಳಿದ್ವಿ. ಇಲ್ಲಿ ಒಂದು 5-6 ಕಿಲೋಮೀಟ್ರಲ್ಲಿ ಒಬ್ಬರು ಸ್ವಾಮಿಗಳಿದ್ರಂತೆ, ಯೋಗದಾಗೆಲ್ಲ ಐತೆ ಅಂತ ಬಿಳಿಗೆರೆ ಕೃಷ್ಣಶಾಸ್ತ್ರಿಗಳು ಒಂದು ಪುಸ್ತಕನ ಬರೆದಿದ್ದಾರೆ. 140 ವರ್ಷ ಸ್ವಾಮಿಗಳು ಬದುಕಿದ್ರು. ಅವರನ್ನು ನಾವು ನೋಡಿದ್ದು 1965ನೇ ಇಸ್ವಿಲಿ ಏನೋ ಐಕ್ಯ ಆದರೂ 140 ವರ್ಷ ಬದುಕಿದ ಇತಿಹಾಸ ಇದೆ. ಅವರು ಯೋಗದಾಗೆಲ್ಲ ಐತೆ ಅಂತ ಬಿಳಿಗೆರೆ ಕೃಷ್ಣಶಾಸ್ತ್ರಿಗಳು ಅಂತ ಏನು ಬಿಳಿಗೆರೆ ರವಿ ಇದ್ದಾರಲ್ಲ, ಅವರ ಸೋದರ ಮಾವ ಇಲ್ಲಿ ದೇವನೂರಲ್ಲಿ ಮಾಸ್ಟರ್ ಇದ್ರಂತ. ಅವರ ಒಡನಾಟದಲ್ಲಿ ಇದ್ದುಕೊಂಡು ಅವರ ನಡೀತಕ್ಕಂಥ ಆಶ್ರಮದಲ್ಲಿ, ಅದು ಸ್ಮಶಾನ, ಮರಗಳಲ್ಲಿರೋದು ಸ್ಮಶಾನ. ಆ ಸ್ಮಶಾನದಲ್ಲಿ ನಡೆದಂಥ ಪವಾಡಗಳ ಬಗ್ಗೆ ಅವರು ಯೋಗದಾಗೆಲ್ಲ ಐತೆ ಅಂತ ಒಂದು ಪುಸ್ತಕವನ್ನು ಬರೆದು ಇಡೀ ರಾಜ್ಯದ ಎಲ್ಲ ವ್ಯಾಪ್ತಿಯಾಗಿ 3-4 ಭಾಷೆಗಳಲ್ಲಿ ತರ್ಜುಮೆ ಆಗಿದೆ. ಈಗ ಅಲ್ಲಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತು ಬೆಂಗಳೂರಿನವರೆಲ್ಲ ಬಂದು ಆ ಮಠಕ್ಕೆ ಆ ಪುಸ್ತಕ ಓದಿದ್ರು, ಪತ್ರಿಕೆಯಲ್ಲಿ ಓದಿದ್ರು ಭಾಳ ಜನ, 100,000 ಜನ ಅಲ್ಲಿ ಬಂದು ಹೋಗ್ತಾ ಇದ್ದಾರೆ, ಆಶ್ರಮ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅಂಥ ಒಂದು ನಿಟ್ಟಿನಲ್ಲಿ ನಾನು ಅದೆಲ್ಲ ನೆನೆಸ್ಕೊಂಡು ಈಗ ಅವಾಗನಿಂದ ಕೂತ್ಕೊಂಡು ಕೇಳಿದಾಗ ಬಹುಶಃ ಇವರು ಆ ದಿಸೆಯಲ್ಲಿ ಹೋಗ್ತಾ ಇದ್ದಾರೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಆ ಗುರಿಯನ್ನು ಮುಟ್ತಾರೆ ಅನ್ನೋ ಒಂದು ಭಾವನೆ ನನ್ನಲ್ಲಿ ಮೂಡ್ತು. ಇವತ್ತು ಇಲ್ಲಿ ನಾನು ಎಲ್ಲೋ ಹೊರಟು ರೆಡಿಯಾಗಿ ಬಂದಿದ್ದೆ, ಬ್ಯಾಗ್ ಸಮೇತ ಬಂದಿದ್ದೆ. ನಾನು ಇಲ್ಲಿ 3 ಗಂಟೆಗೆ ಬನ್ನಿ ಅಂತ ನಮ್ಮ ಶಿವಕುಮಾರ್ ಹೇಳಿದರು. ನೀವು 3 ಗಂಟೆಗೆ ಬನ್ನಿ, ಕೃಷಿ ಬಗ್ಗೆ ಯಾರೋ ಪಂಡಿತರು ಬರ್ತಾರೆ, ಮಾತಾಡ್ತಾರೆ, ನೀವೆಲ್ಲ ಕೃಷಿಕರು ಕೇಳ್ಕೋಬೇಕು ಅಂತ. ನಾನು 3 ಗಂಟೆಯಿಂದ 4 ಗಂಟೆ ಇದ್ದು ತುರುವೇಕೆರೆಗೆ ಹೋಗ್ಬೇಕು ಅಂತ ವಿತ್ ಲಗೇಜ ಕಾರಿಗೆ ಇಟ್ಕೊಂಡು ಸೀದಾ ಹೋಗೋದು ಅಂತ ಇಲ್ಲಿ ಬಂದಿದ್ದೆ. ಬಾಣಾವರಕ್ಕೆ ಹೋಗಿ ಅಂತ ಮಾತಾಡ್ಕೊಂಡು ಮಗನ ಕರ್ಕೊಂಡು ಬಂದಿದ್ದೆ. ಬಹುಶಃ ಇಲ್ಲಿ ಶುರುವಾದ ಮೇಲೆ ನನಗೆ ಎದ್ದೇಳಕ್ಕೆ ಮನಸ್ಸೇ ಬರಲಿಲ್ಲ. ಆ ಒಂದು ದೃಷ್ಟಿನಲ್ಲಿ ಈ ಒಂದು ಪವಾಡ ರೂಪದಲ್ಲಿ ಇದು ನಡೀತಾ ಇದೆ. ಇದು ಹಿಂಗೆ ಸಾಗಲಿ. ಅವರ ಒಂದು ಪರಿಶ್ರಮ, ಅವರ ದಿಟ್ಟಂಥ ದೂರದೃಷ್ಟಿ ಇವತ್ತು ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಜಯ ಅಂಗಡಿ ಅಂತವರು, ಕೃಷಿ ಪಂಡಿತರುಗಳು ಭಾಳ ಜನ ಇದ್ದಾರೆ ಇಲ್ಲೆಲ್ಲ. ಕೃಷಿ ಪ್ರಶಸ್ತಿಯವರು, ನಾವು ಕೃಷಿಕರು. ಹಾಗಾಗಿ ಅದನ್ನೆಲ್ಲ ಅವ್ರನ್ನೆಲ್ಲ ನೋಡ್ತಕ್ಕಂಥ ಒಂದು ಭಾಗ್ಯ. ನಮ್ಮ ಗುರೂಜಿಯವ್ರನ್ನ ಈ ಮಟ್ಟಕ್ಕೆ ಬೆಳೆದಿರಲ್ಲ ಅಂತ ನಾವು ಅವರನ್ನು ನೋಡ್ತಕ್ಕಂಥ ಒಂದು ಭಾಗ್ಯನೂ ನನಗೆ ಇವತ್ತು 10-15-20 ವರ್ಷ ಆದಮೇಲೆ ನಾವಿಲ್ಲಿ ಬಂದು ಅವ್ರನ್ನ ಈ ಒಂದು ಪವಾಡವನ್ನು ನೋಡ್ತಾ ಇದ್ದೀವಿ. ಭಾಳ ಸಂತೋಷ ಆಯಿತು ಅಂತೇಳಿ ಅವ್ರಿಗೆ ಹೊಂದಿಸಿ ನನ್ನ 2 ಮಾತು ಮುಗಿಸ್ತೀನಿ.